ಅಲ್ಲ, ನಾನು ಕೇಳಕ್ಕೆ ಬಯಸೋದು, ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ಬಜೆಟ್ನಲ್ಲೂ. 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ. ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅಬ್ಕಾರಿ ಸನ್ನದು ಶುಲ್ಕ ಶೇಕಡ 50% ಹೆಚ್ಚಳ ಜುಲೈ 1ರಿಂದ ಜಾರಿ. ಈ ಎಲ್ಲ ಹಣ ಎಲ್ಲಿಗೆ ಹೋಗ್ತಾ ಇದೆ? ನೀವು ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ, 2 ವರ್ಷ ಆಯಿತು. ಅವರಿಗೂ ನರಕ ತೋರಿಸ್ತಾ ಇದ್ದೀರಿ. ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು RTCಯವರೆಗೂ ಬೆಲೆ ಏರಿಕೆ ಮಾಡಿದ್ದೀರಿ. ಸ್ಮಾರ್ಟ್ ಮೀಟರಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ವರೆಗೆ ಎಲ್ಲ ದರವನ್ನು ಏರಿಸಿದಿರಿ. ಎಲ್ಲಿಗೆ ಹೋಗ್ತಾ ಇದೆ ಹಣ? ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಗಣಗಳೇ ಖಜಾನೆ ಲೂಟಿ ಹೊಡೆಯೋಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದಾರೋ ಆಡಳಿತದ ಮೇಲೆ? ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂಥ ನಿರಾಸಕ್ತಿ ಬಂದಿದೆಯೋ ನಿಮಗೆ, ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ? ನೀವು BR ಪಾಟೀಲ್ರನ್ನ, ರಾಜು ಕಾಗೆನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ವೈಯಕ್ತಿಕ ಸಮಸ್ಯೆನ? ಅವ್ರ ಫ್ಯಾಮಿಲಿ ಸಮಸ್ಯೆ ಆದರೆ ನೀವು ಕರೆದು ಮಾತಾಡಿ, ನಿಮ್ಮ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ. ಇದು ರಾಜ್ಯದ ಸಮಸ್ಯೆ, ಭ್ರಷ್ಟಾಚಾರದ ವಿಷಯ. ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನು ಕರೆದು ಮಾತಾಡ್ತೀರಿ ನೀವು? ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ? ಅಥವಾ ನಿಮ್ಮ ಬದ್ಧತೆ ಏನು? ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮದು ಸಹಮತ ಇದೆಯಾ? ಬಡವರಿಗೆ ಮನೆ ಕೊಡೋದ್ರೊಳಗಡೆ, ಲಂಚ ತಗೊಳ್ಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ? ಸಹಮತ ಇಲ್ಲದೆ ಇದ್ದರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ? ಭ್ರಷ್ಟಾಚಾರ ಏನು ನಿಮ್ಮಿಬ್ಬರು ಖಾಸಗಿ ವಿಷಯನಾ? ಇದು ರಾಜ್ಯದ ಸಮಸ್ಯೆ ಇದೆ. ಹಾಗಾಗಿ ಕರೆದು ಮಾತಾಡೋದಲ್ಲ, ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು, ಇಲ್ಲ ವಜಾ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ. ಹಾಗಾಗಿ ಮಾತಾಡೋದನ್ನು ಬಿಡಿ, ಭ್ರಷ್ಟಾಚಾರಿಗಳನ್ನು ವಜಾ ಮಾಡಿ. ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಬಯಸೋದು, ರೇಟ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು, ನಿಮ್ಮದು ಮಂತ್ರಿಗಳದ್ದು ರೇಟ್ ಕಾರ್ಡ್ ಹಾಕಬೇಕು. ಈ ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ 25 ಲಕ್ಷ ರೂಪಾಯಿ 1 ಎಕರೆ ಕೊಡಬೇಕು. ಪ್ಲಾನ್ ಸ್ಯಾಂಕ್ಷನ್ನಿಗೆ 1 ಅಡಿಗೆ, 1 ಚದರ ಅಡಿಗೆ 100 ರೂಪಾಯಿ ಕೊಡಬೇಕು. ಇದರಲ್ಲಿ ಸರ್ಕಾರದ್ದು ಮಂತ್ರಿಗಳದ್ದು ಏನು ಪಾತ್ರ ಇಲ್ವಾ? ಬರೀ ಅಧಿಕಾರಿಗಳು ಮಾತ್ರ ಲಂಚ ಹೊಡಿತಾ ಇದ್ದಾರಾ? ರೇಟ್ ಕಾರ್ಡ್ ಹಾಕಿ, ಮಂತ್ರಿಗಿಷ್ಟು, ಮುಖ್ಯಮಂತ್ರಿಗಿಷ್ಟು, ಕೇಂದ್ರದ ಹೈಕಮಾಂಡಿಗಿಷ್ಟು, ಅಲ್ಲಿ ಹಾಕಿ ವಿಲೇಜ್ ಅಕೌಂಟೆಂಟಿಗಿಷ್ಟು, ಸ್ಪೆಷಲ್ DC-ಗಿಷ್ಟು, AC-ಗಿಷ್ಟು, ಅದ್ರ ಮೇಲೆ ಮಂತ್ರಿಗಿಷ್ಟು ಅಂತೂ ಹಾಕಬೇಕಲ್ವಾ? ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಅಧಿಕೃತವಾಗಿ ಶಾಸನಬದ್ಧಗೊಳಿಸಿ ಲಂಚವನ್ನು, ನಾವು ಮೈಂಡ್ಸೆಟ್ ಮಾಡ್ಕೋತೀವಿ, ಲಂಚವನ್ನೇ ಶಾಸನಬದ್ಧಗೊಳಿಸ್ಬಿಡಿ ಅಂತ ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಲಂಚ ಅಂತೂ ನಡೀತಾ ಇದೆ, ಶಾಸನಬದ್ಧಗೊಳಿಸಿದ್ರೆ ವೈಟಲ್ಲೇ ಕೊಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇಲ್ಲ, ವೈಟಲ್ಲೇ ಕೊಟ್ಬಿಡ್ತೀವಿ, ನೀವು ಶಾಸನಬದ್ಧಗೊಳಿಸಿ ಅಂತ ಅದನ್ನೇ ಹೇಳಿದ್ದವರು.